ಅಬ್ದುಲ್ ರಜಾಕ್ ಅವರು. ಹಾಗೆ ಗಡಿಯಾರವನ್ನ ಅಳವಡಿಸಿರುವಂತಹ ಶ್ರೀ ಸಿದ್ಧಾರ್ಥ್ ನಾಯಕ್ ಅವರು. ಫೇಶಿಯಲ್ ರಿಕಗ್ನಿಷನ್ ವಿತ್ ಕಮಲ್ ಅವರು. ನಾವೆಲ್ಲರೂ ಕೂಡ ಸನ್ಮಾನವನ್ನು ಸ್ವೀಕರಿಸಬೇಕು. ಅರಣ್ಯ ಇಲಾಖೆಯ DCF ಆಗಿರುವಂತಹ ಶ್ರೀ ಶಿವಶಂಕರ್ ಸ್ವಾಮಿ ಅವರಿಗೆ ಇದೀಗ ಗೌರವ ಸಮರ್ಪಣೆ. ಶ್ರೀ ಸಿ ತತ್ಪತ್ರಿಣ ಅವರು, ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ ಇಲಾಖೆ. ಗಡಿಯಾರವನ್ನ ಅಳವಡಿಸಿಕೊಟ್ಟಿರುವಂತಹ ಶ್ರೀ ಸಿದ್ಧಾರ್ಥ್ ನಾಯಕ್ ಅವರು. ಫೇಶಿಯಲ್ ರಿಕಗ್ನಿಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಟ್ಟಿರುವಂತಹ ಶ್ರೀ ಕಮಲ್ ಅವರು. ಶ್ರೀ ಕಮಲ್ ಅವರು ಫೇಶಿಯಲ್ ರಿಕಗ್ನಿಷನ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮೂಲಕ ಫೇಶಿಯಲ್ ರಿಕಗ್ನಿಷನ್ ಅನ್ನು ಅಳವಡಿಸಿಕೊಟ್ಟಿದ್ದಾರೆ. ಹಾಗೆ RK ಫೈನ್ ಆರ್ಟ್ಸ್ ವತಿಯಿಂದ ಶ್ರೀ ಹೇಮಂತ್ ಖಾನ್ ಅವರು. ಪಶ್ಚಿಮ ದಿಕ್ಕಿನ ಬಾಗಿಲನ್ನು ನವೀಕರಣ ಮಾಡಲಾಗಿದೆ. ಆ ನವೀಕರಣ ಮಾಡಿರ್ತಕ್ಕಂಥ ಬಾಗಿಲನ್ನು ಇವತ್ತು ನಾನು ವಿಧಾನಸಭೆಯ ಅಧ್ಯಕ್ಷರಾದಂಥ ಖಾದರ್ ಅವರು, ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರು, ಮತ್ತೆ ಸಚಿವ ಸಹೋದ್ಯೋಗಿಗಳು, ಶಾಸಕ ಮಿತ್ರರು, ಮುಖ್ಯ ಕಾರ್ಯದರ್ಶಿಗಳು, ನಾವೆಲ್ಲರೂ ಕೂಡ ಈ ನವೀಕೃತ ಪಶ್ಚಿಮ ದ್ವಾರದ ಬಾಗಿಲನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ. ವಿಧಾನಸಭೆಯ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ವಿಶೇಷವಾಗಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇಂದಿನ ಕಾರ್ಯಕ್ರಮದ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ, ಶುಭ ದಿನ.